ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತು ನಾನು ನಿಮಗೆ ಒಂದು ಟೇಸ್ಟಿಯಾಗಿರುವಂಥ ಸೂಪರ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಅದೇನೆಂದರೆ ಚೀಸಿ ಬಟರ್ ಮಸಾಲ. ತುಂಬ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸತಿ ಮಾಡ್ಕೊಂಡು ತಿಂದರೆ ತುಂಬಾ ಇಷ್ಟಪಡ್ತೀರಾ. ಇದನ್ನು ನಾನು ಮಾಡ್ತಾಯಿಲ್ಲ, ನನ್ನ ಮಗಳು ಮಾಡ್ತಾಯಿದ್ದಾಳೆ. ಅವಳ ಹತ್ರನೇ ಅವಳು ಮಾಡ್ತೀನಿ ಅಂದ್ಲು ಅಂತೇಳಿ ಖುಷಿಯಿಂದ ನಾನು ಶೂಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಬಟರ್ ತೊಗೊಳ್ತಾಳೆ. ಸ್ವಲ್ಪ ಬಟರ್ ಹಾಕ್ಕೊಂಡು ಅದು ಕರ್ಗದ ಮೇಲೆ ಪನ್ನೀರಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಚ್ಚಿ ಒಂದು ಸ್ವಲ್ಪ ತಿಟ್ಟಿದ್ಲು. ಅದನ್ನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದಾಳೆ. ಈ ಪನ್ನೀರನ್ನ ನಿಮಗೆ ಹಾರ್ಡ್ ಆಗಿರಬಾರ್ದು ಅಂತಂದರೆ ಮೊದಲನೇ ಫ್ರೀಝರಿಂದ ತೆಗೆದು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಅದನ್ನು ಒಂಚೂರು ನೀರಿಗೆ ಅರಿಶಿಣದ ಪುಡಿ ಹಾಕ್ಬಿಟ್ಟು ಅದರಲ್ಲಿ ಈ ಪೀಸ್ಗಳನ್ನ ಕಟ್ ಮಾಡಿ ನೆನೆಸಿಟ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಮಾಡಿದ್ಲು ಇವಳು ಕೂಡ. ಒಂಥರ ಟೆಕ್ಸ್ಚರೇ ಸಾಫ್ಟಾಗಿರುತ್ತೆ. ಪನ್ನೀರ್ ಇಲ್ಲಾಂದರೆ ಹಾರ್ಡಾಗಿ ಬಂದುಬಿಡುತ್ತಲ್ಲ, ಅವಾಗ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈಗ ಬಟರ್ ಕರ್ಗದ ಮೇಲೆ ಸ್ವಲ್ಪ ಒಂದು 4 ಚಕ್ಕೆ ಒಂದು 4 ಲವಂಗ, 1-2 ಚಕ್ಕೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ಲು. ಈಗ ಒಂದು 3 ಈರುಳ್ಳಿನ ಹಾಕ್ಕೊಂಡಿದ್ದಾಳೆ. ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾಳೆ. ಇದೊಂದು ಸ್ವಲ್ಪ ಬಾಡಲಿ ಅಂತ ಅಂದ್ಬಿಟ್ಟು ಬಾಡೋದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಳೆ. ಉಪ್ಪು ಹಾಕ್ಕೊಂಡ್ರೆ ಅದು ಬೇಗ ಬಾಡುತ್ತಲ್ಲ, ತುಂಬ ರುಚಿಯಾಗೂ ಬರುತ್ತೆ ಮತ್ತು ಬೇಗನೂ ಬಾಡುತ್ತೆ. ಈ ಬೆಣ್ಣೆನಲ್ಲಿ ಈರುಳ್ಳಿ ಬಾಡಿರೋದ್ರಿಂದ ತುಂಬಾ ರುಚಿ ಬರುತ್ತೆ. ಈಗ ಬೆಳ್ಳುಳ್ಳಿನ ಹಾಕ್ಕೊಂಡ್ಲು ಮತ್ತು ಶುಂಠಿನೂ ಹಾಕ್ಕೊಂಡಿದ್ದಾಳೆ. 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ ಹಾಕ್ಕೊಂಡಿರೋದು. ಇದನ್ನು ಚೆನ್ನಾಗಿ ಬಾಡಿಬಿಡಲಿ. ಈಗ ಒಂದು 8-10 ಗೋಡಂಬಿ, ಒಂದು 4 ಬಾದಾಮಿ ಹಾಕ್ಕೊಂಡಿದ್ದಾಳೆ ಜೊತೆಗೇ. ಈ ಬಾದಾಮಿನ ಇದ್ರ ಜೊತೆಗೆ ಹಾಕ್ಕೋಬೇಕು ಅಂತಲೂ ಏನಿಲ್ಲ, ಆಮೇಲಿಂದ ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೂ ನಡೆಯುತ್ತೆ. ಇಲ್ಲ ಅದೊಂದು ಕೆಲಸ ಅಂತ ಅಂದ್ಕೊಳ್ಳೋದಾದರೆ ಇದರೊಳಗಡೆ ಹಾಕ್ಕೊಂಡು ಹುರ್ಕೊಂಬಿಡ್ಬೋದು. ಈಗ ಟೊಮೆಟೊ ಹಾಕ್ಕೊಳ್ಳೋಣ. ಒಂದು 3 ಟೊಮೆಟೊನೇ ತೊಗೊಂಡಿದ್ದಾಳೆ. ಗ್ರೇವಿ ಸ್ವಲ್ಪ ಜಾಸ್ತಿನೇ ಬೇಕು ಅಂಥೇಳಿ 3 ಟೊಮೆಟೊ ತೊಗೊಂಡಿದ್ದಾಳೆ. ಇದನ್ನು ಎಲ್ಲ ಚೆನ್ನಾಗಿ ಬಾಡಿಬಿಡಲಿ. ಈ ಬಾಡಾದ್ಮೇಲೆ 2 ಸ್ಪೂನ್ ಧನಿಯಾ, 2 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ಲು. ಈಗ ಇದನ್ನು ಬಾಣಲಿಗೆ ಹಾಕ್ಕೊಂಡು ಹುರ್ಕೋತಿದ್ದಾಳೆ ನೋಡಿ. ಇದು ಹುರ್ಕೊಳ್ಳುವಾಗಲೇ ಇನ್ನೊಂದು ಸ್ವಲ್ಪ ಬೆಣ್ಣೆನೂ ಹಾಕ್ಕೊಂಡಿದ್ದಾಳೆ. ಅದು ಬೆಣ್ಣೆ ಹಾಕ್ಕೊಂಡು ಇದರಲ್ಲೇ ಬಾಡಬೇಕದು. ಇದಕ್ಕೆ ಬೇಕಾದ್ರೆ ನೀವು ಪಲಾವ್ ಎಲೆನೂ ಕೂಡ ಸೇರಿಸ್ಕೋಬೋದು. ಇದು ಚೆನ್ನಾಗಿ ಒಂದು 5 ನಿಮಿಷ ಬಾಡಬೇಕು. ಅದು ಬೆಂದ ಮೇಲೆ ಒಂದು 5 ನಿಮಿಷ 10 ನಿಮಿಷ ಬೆಂದ ಮೇಲೆ ಅದಕ್ಕೆ ನಮಗೆ ಎಷ್ಟು ತಿಕ್ನೆಸ್ ಬೇಕು ನೋಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳೋದಾದರೆ ಸೇರಿಸ್ಕೋಬೋದು. ನಮ್ಮ ಕನ್ಸಿಸ್ಟೆನ್ಸಿ ಗ್ರೇವಿ ಹೇಗೆ ಬೇಕು ಅನ್ನೋದ್ರ ಮೇಲೆ ಡಿಸೈಡ್ ಮಾಡೋಣ. ಈಗ ಇದನ್ನು ಅದು ಪನ್ನೀರ್ನೆಲ್ಲನೂ ಹುರಿದಿಟ್ಕೊಂಡಿದ್ಲಲ್ಲ ಬೆಣ್ಣೆನಲ್ಲಿ, ಅದನ್ನು ಸೇರಿಸ್ತಾಳೆ. ಈಗಿದು ಬೆಣ್ಣೆದು ರುಚಿನೂ ಬಂದಿರುತ್ತೆ ಪನ್ನೀರ್ಗೆ, ಜೊತೆಗೆ ಮಸಾಲೆನೂ ಚೆನ್ನಾಗಿ ಹೀರ್ಕೊಳ್ಳೋ ಅಂಥ ಅವಕಾಶ ಆಗುತ್ತೆ. ಮತ್ತು ಈಗ ಒಂದು ಸ್ವಲ್ಪ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳೋದು. ಇದೆಲ್ಲ ಒಂದು 5 ನಿಮಿಷ ಕುದಿಬೇಕು. ಕುದ್ರೆ ಪನ್ನೀರ್ಗೆ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ. ಇದೆಲ್ಲ ಹೀರ್ಕೊಂಡು ಬೆಂದಾದಮೇಲೆ ಚೀಸ್ ಹಾಕ್ಕೊತಾಳೆ ನೋಡಿ. ಚೀಸ್ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ, ತುಂಬಾ ರುಚಿಯಾಗೂ ಬರುತ್ತೆ. ಲಾಸ್ಟಿಗೆ ಫೈನಲ್ ಟಚ್ಗೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಬಿಟ್ರೆ ನಮ್ಮ ಪನ್ನೀರ್ ಬಟರ್ ಮಸಾಲ ಚೀಸಿಯಾಗಿ ತುಂಬ ಸೂಪರ್ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಈಗಲೇ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಒಳ್ಳೆ ಟೇಸ್ಟಿ ರೆಸಿಪಿನ ನಿಮ್ಗೆ ಆವಾಗವಾಗ ಶೇರ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.